ದರ ಪರಿಷ್ಕರಣೆ ಅನ್ನುವಂಥ ವಿಚಾರದ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ, ಒಂದಷ್ಟು ಅಂಕಿಅಂಶವನ್ನು ಕೊಟ್ರಿ. ಪರಿಷ್ಕರಣೆ ಈ ಗ್ಯಾರಂಟಿ ಯೋಜನೆಗಳಲ್ಲೂ ಮಾಡ್ಕೊಳ್ಬಹುದಲ್ಲ ಅಂತ. ಯಾಕಂದರೆ ಈಗ ಮಹಿಳೆಯರು ಬಸ್ ಹತ್ತದವ್ರಿಗೆಲ್ಲ ಫ್ರೀ ಅನ್ನೋದು, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗೋರಿಗೆಲ್ಲ ಫ್ರೀ ಅನ್ನೋದಾದರೆ, ಈಗ 60+ ಮಹಿಳೆಯರಿಗೆ ಉಚಿತವಾಗಿ ಕೊಡೋದು, ಅಥವಾ ವಿದ್ಯಾರ್ಥಿನಿಯರು ಕಡು ಕಷ್ಟದಲ್ಲಿ ಓಡಾಡ್ತಿರ್ತಾರೆ ಅವ್ರಿಗೆ ಉಚಿತವಾಗಿ ಮಾಡೋದ್ರಿಂದ ಯೋಜನೆನೂ ಉಳ್ಕೊಳ್ತೋ. ಎಷ್ಟೋ ಜನ ಮಹಿಳೆಯರು ಐ ಆಮ್ ಎಲಿಜಿಬಲ್, ನಾನು ಟಿಕೆಟ್ ತೊಗೊಳ್ತೀನಿ ಅನ್ನುವಂಥ ಮನಸ್ಥಿತಿ ಇದ್ದಾಗ ಸರ್ಕಾರಕ್ಕೂ ಒಳ್ಳೆ ಹೆಸರಿರುತ್ತೆ. ಈ ಥರದ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆಗಳಾಗಿಲ್ವಾ? ಈಗ ತಕ್ಷಣಕ್ಕೆ ಅದು ಮಾಡೋಕ್ಕಾಗಲ್ಲ. ನಾವು ಒಂದ್ಸಲಿ ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋದು ಸೂಕ್ತನೂ ಅಲ್ಲ. ಇದು ವಾಪಸ್ ಅಲ್ವಲ್ಲ ಸರ್, ಮಾರ್ಪಾಡುಗಳು ಸಣ್ಣ ಪುಟ್ಟ. ಇನ್ನೊಂದೇನಾಗುತ್ತೆ, ತಮಿಳ್ನಾಡಲ್ಲಿ ಅವರು ಇಂಟರ್ ಡಿಸ್ಟ್ರಿಕ್ಟ್ ಮಾತ್ರ ಕೊಟ್ಟಿದ್ದಾರೆ. ಆಮೇಲೆ ದೆಹಲಿ ಒಂದು ಸಣ್ಣ ನಮ್ಮೊಂದು ಜಿಲ್ಲೆ ಇದ್ದಂಗೆ ಅವರು ಪೂರ್ತಿ ಇಡೀ ದೆಹಲಿ ಕೊಟ್ಟಿದ್ದಾರೆ, ನಮ್ಮದೇನೋ ಒಂದು ಜಿಲ್ಲೆ ಇದ್ದಂಗೆ ಅಷ್ಟೇ. ಆಮೇಲೆ ಮಹಾರಾಷ್ಟ್ರದಲ್ಲಿ 50% ಮಹಿಳೆಯರಿಗೆ 50% ಕೊಟ್ಟಿದ್ದಾರೆ. ನಾವು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಎಲ್ರಿಗೂ ನಾವು ಮಾತಿಗೆ ತಪ್ಪಕ್ಕಾಗೋದಿಲ್ಲ, ಉಳಿಸ್ಕೋಬೇಕಾಗುತ್ತೆ. ಅದರಿಂದ ತಕ್ಷಣಕ್ಕೆ ಯಾವ ಮಾರ್ಪಾಟು ಇಲ್ಲಮ್ಮ. ಈಗ ಗಿವ್ ಇಟ್ ಬ್ಯಾಕ್ ಅಂತ ಕೆಲವೊಂದು ಪಾಲಿಸಿಗಳನ್ನು ಮಾಡ್ತಾರೆ. ಅಂದರೆ ಉಳ್ಳವರು ಅಥವಾ ಶ್ರೀಮಂತರು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ತಿರೋದ್ರಿಂದಾಗಿ ಅವರೇ ಸ್ವ ಇಚ್ಛೆಯಿಂದ ಬಂದರೆ ಅವರು ಅದನ್ನು ತಗೊಳ್ಳದೆ, ಅಥವಾ ನೀವೇ ಒಂದು ಸರ್ಕಾರದಿಂದ ಅನೌನ್ಸ್ಮೆಂಟ್ ಮಾಡಿ ಈ ಥರದ್ದು ಏನಾದರೂ ಪ್ರಯತ್ನ ಕೈ ಹಾಕಿದ್ರೆ? ಈಗ ಆಸ್ ಇಟ್ ಈಸು ಅದನ್ನು ನಾನು ನಮ್ಮ ಸರ್ಕಾರ ನಾವು ಮಾಡೋಕ್ಕಾಗಲ್ಲ, ಅದು ಜೇನುಗೂಡು ಕಲ್ಲಾಗ್ತಂಗೆ. ಆಮೇಲೆ ಈಗ ಉದಾಹರಣೆಗೆ ನಿಮಗೆ ಆಮೇಲೆ ಒಂದು ಕಡೆ ಮಾಡೋದು ಇನ್ನೊಂದು ಕಡೆ ಕಿತ್ಕೊಳ್ಳೋದು ಆಗ್ಬಿಡುತ್ತೆ. ಉದಾಹರಣೆ ಕೊಡ್ತೀನಿ ನಿಮಗೆ. 2014ರಲ್ಲಿ BJP ಸರ್ಕಾರ ದೇಶದಲ್ಲಿ ಅಧಿಕಾರಕ್ಕೆ ಬಂತು. ಗ್ಯಾಸು ಎಲ್ಲರೂ ತೊಗೊಂಡಿದ್ರು. ಆಗ ಮೋದಿಯವರು ಏನು ಹೇಳಿದರು, ಅನುಕೂಲಸ್ಥರೆಲ್ಲ ಬಿಟ್ಬಿಡಿ ಗ್ಯಾಸು ಅಂತ ಹೇಳಿದರು. ಬೇಕಾದಷ್ಟು ಜನ ಬಿಟ್ರಾಗ. ಆದರೆ 400 ರೂಪಾಯಿದ ಗ್ಯಾಸ್ನ 1200 ಮಾಡಿಬಿಟ್ರು. ಕಮರ್ಷಿಯಲ್ದು ಹತ್ತತ್ರ 2000 ಮಾಡಿಬಿಟ್ರು. ಒಂದು ಕಡೆ ಗ್ಯಾಸ್ ಬಿಡಿ ಅಂತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ, ಗ್ಯಾಸ್ ಬೆಲೆನ ಜಾಸ್ತಿ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.